ರಿವ್ಯೂಗೆ ಹೋಗೋಕ್ಕಿಂತ ಮುಂಚೆ ಪ್ರಮೋಷನ್ ಟೈಮಲ್ಲಿ ಅಜಯ್ ರಾವ್ ಅವರು ಒಂದು ಮಾತನ್ನ ಹೇಳಿದ್ರು. ಈ ಸಿನಿಮಾನ ರಾಷ್ಟ್ರಪತಿಗಳವರೆಗೂ ತಲುಪ್ಸೋ ಗುರಿ ಇದೆ ಅಂತ. ಕೇಳ್ದಾಗ ಆ ವಿಷಯ ನನ್ನನ್ನ ಅಷ್ಟು ಕನ್ವಿನ್ಸ್ ಮಾಡ್ಲಿಲ್ಲ, ಎಕ್ಸೈಟ್ ಮಾಡ್ಲಿಲ್ಲ ಅಂತ ಅಂದ್ರುನು ಆ ಮಾತಿನ ಹಿಂದೆ ಮೋಟಿವ್, ಇಂಟೆಂಟ್ ಅದಕ್ಕಿಂತ ಜಾಸ್ತಿ ಏನೋ ಮಾಡೇ ಬಂದಿದ್ದೀನಿ ಅನ್ನೋ ತರ ಕಾನ್ಫಿಡೆನ್ಸ್ ಕಾಣ್ತಾ ಇತ್ತು. ಬಟ್ ಲಿಟ್ರಲಿ ಆ ಪ್ರಯತ್ನ ಈ ಲೆವೆಲ್ ಅಲ್ಲಿ ಇಂಟೆನ್ಸ್ ಆಗಿರತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಯುದ್ಧಕಾಂಡ ಚಾಪ್ಟರ್ 2 ಇದು ಪವನ್ ಭಟ್ ಅವರು ಡೈರೆಕ್ಟ್ ಮಾಡಿರುವಂತಹ ಚಿತ್ರ. ಸ್ಟೋರಿ ಲೈನ್ ಕಡೆ ಬಂದ್ರೆ, ಭರತ್ ಒಬ್ಬ ಲಾಯರ್. ಆಗ ತಾನೆ ತನ್ನ ಗ್ರಾಜುಯೇಷನ್ ನ ಮುಗಿಸಿ ಪ್ರಾಕ್ಟೀಸ್ ಮಾಡೋದಕ್ಕೆ ಹೊರಟಿರ್ತಾನೆ. ಅಂಡ್ ಇನ್ನೊಂದು ಕಡೆ 7 ವರ್ಷದ ಪುಟ್ಟ ಹುಡುಗಿ ಶ್ಯಾಮಿಲಿ ಶಾಲೆಯಿಂದ ಮನೆಗ್ ಬರ್ಬೇಕಾದ್ರೆ ಮನೆ ಹತ್ರದಲ್ಲೇ ಕಿಡ್ನಾಪ್ ಆಗ್ತಾಳೆ. ಹಾಗೆ ನಂತರ ಆ ವಿಷಯ ಕೋರ್ಟ್ ವರ್ಗುನು ಬಂದ್ಬಿಡತ್ತೆ. ಸೊ ಅಲ್ಲಿ ನಡೆದಿದ್ದೇನು, ಈ ಕೇಸ್ನಲ್ಲಿ ಇರೋದೇನು, ಹಾಗೆ ಅಲ್ಲಿಂದ ಕಥೆ ಮತ್ತಿನ್ಯಾವ್ಯಾವ ತರ ಕಾಂಪ್ಲೆಕ್ಸ್ ಆಯ್ತು, ಕೊನೆಗೆ ಏನೇನ್ ಹೇಳಿದ್ದಾರೆ ಅನ್ನೋದನ್ನೆಲ್ಲ ನೀವು ಫಿಲ್ಮ್ ಅಲ್ಲೇ ನೋಡಿ ತಿಳ್ಕೋಬೇಕು. ಇನ್ನ ಆಕ್ಚುಲ್ ಆಗಿ ಸಿನಿಮಾ ಹೇಗಿದೆ, ನನಗೇನ್ ಇಷ್ಟ ಆಯ್ತು, ಏನ್ ಕಷ್ಟ ಆಯ್ತು, ಇದೆಲ್ಲದ್ರ ಬಗ್ಗೆನೂ ಡೀಟೇಲ್ಡ್ ಆಗಿ ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಡೆಫಿನೆಟ್ಲಿ ಒಂದು ಲೈಕ್ ಕೊಟ್ಟು ಕಂಟಿನ್ಯೂ ಮಾಡಿ. 2000 ಲೈಕ್ಸ್ ಅಂತೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಏನ್ ಮಾಡ್ತೀರಾ ಅಂತ. ಇಲ್ಲಿರೋಂಥ ಮೊದಲ ಪಾಸಿಟಿವ್ ಪಾಯಿಂಟ್ ಅಂದ್ರೆ ಅದು ಈ ಸಿನಿಮಾದ ಸ್ಟ್ರಕ್ಚರ್ ಹಾಗೆ ನರೇಷನ್. ಕೋರ್ಟ್ ರೂಮ್ ಡ್ರಾಮಾ, ಸಿಕ್ಕಾಪಟ್ಟೆ ಸೀರಿಯಸ್ ಆಗಿರೋ ವಿಷಯ, ಬಿಲ್ಡ್ ಆದಷ್ಟು ಮತ್ತೆ ಮತ್ತೆ ಕಾಂಪ್ಲೆಕ್ಸ್ ಆಗೋ ಕೇಸ್, ಇದೆಲ್ಲ ಇಲ್ಲಿ ಇದೆ ಹೌದು. ಬಟ್ ಆ ಹಂತನ ತಲುಪೋದಕ್ಕೆ ಇವರು ತಗೊಂಡಂತ ಅಪ್ರೋಚ್ ಇದೆಯಲ್ಲ, ಅದು ಸಖತ್ತಾಗಿತ್ತು. ಹ್ಯೂಮರ್ ಜೊತೆಗೆ ಸಿನಿಮಾ ಟೇಕ್ ಆಫ್ ಆಗತ್ತೆ, ಕ್ಯಾರೆಕ್ಟರ್ಸ್ ಗಳನ್ನ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಅಂಡ್ ಮೈನ್ಲಿ ಸಿನಿಮಾದ ವಾತಾವರಣ, ಅಟ್ಮಾಸ್ಫಿಯರ್ ಅಂತ ಏನ್ ಹೇಳ್ತೀವಲ್ಲ, ಅದನ್ನ ಆ ಹ್ಯೂಮರ್ ಜೊತೆಗೇನೆ ಬ್ಲೆಂಡ್ ಮಾಡಿ ನಮ್ಮನ್ನ ಕಥೆ ಒಳಗೆ ಇಳಿಸ್ತಾರೆ. ನಾವದಕ್ಕೆ ಕನೆಕ್ಟ್ ಕೂಡ ಆಗ್ತೀವಿ. ಲೈಟ್ ಹ್ಯೂಮರ್, ಸಿಚುವೇಶನಲ್ ಕಾಮಿಡಿನ ಎಕ್ಸಿಕ್ಯೂಟ್ ಮಾಡೋದ್ ಕಷ್ಟ, ಬಟ್ ವರ್ಕ್ ಆದ್ರೆ ಅದಕ್ಕಿಂತ ಒಳ್ಳೆ ನರೇಷನ್ ಮತ್ತೊಂದಿಲ್ಲ. ಸೊ ಅದು ಇಲ್ಲಿ ಸ್ಟಾರ್ಟಿಂಗ್ ಇಂದಾನೆ ಒಂದು ವೈಬ್ ಅನ್ನ, ಪಾಸಿಟಿವಿಟಿನ ತಂದಿದೆ. ಸ್ಪೆಷಲಿ ಆ ಕಾಲ್ ರೆಕಾರ್ಡಿಂಗ್, ಅಲ್ಲಿ ಡೀಟೇಲ್ಸ್ ಅನ್ನ ಹುಡುಕಿದ್ದು, ಹಾಗೆ ಆಕ್ಸಿಡೆಂಟ್ ಕೇಸ್ ಅನ್ನ ವಾದ ಮಾಡಿ ಗೆದ್ದಿದ್ದು, ಅವೆರಡು ಲೀಗಲ್ ಫ್ರೇಮ್ ವರ್ಕ್ ಇಂದ ಹೊರಗಿದ್ರು ಕೂಡ ತುಂಬಾನೇ ಚೆನ್ನಾಗಿ ವರ್ಕ್ ಆಗಿದೆ, ಎಸ್ಟಾಬ್ಲಿಷ್ ಆಗೋದಕ್ಕೆ ಸಹಾಯ ಮಾಡಿದೆ. ಇನ್ನು ಇದಾದ ನಂತರ ಸಿನಿಮಾ ಸೀರಿಯಸ್ ಆಗ್ತಾ ಹೋಗುತ್ತೆ, ಆಕ್ಚುಯಲ್ ಕೇಸ್ ಓಪನ್ ಅಪ್ ಆಗತ್ತೆ. ಅಂಡ್ ಇನ್ನೇನು ಇದೇ ಫೈನಲ್ ವರ್ಡಿಕ್ಟ್ ಅನ್ಕೊಳ್ಳೋ ಅಷ್ಟರಲ್ಲೇ ಆ ಘಟನೆ ಮತ್ತೊಂದು ಕಡೆ ಶಿಫ್ಟ್ ಆಗತ್ತೆ, ಟರ್ನ್ ಸಿಗತ್ತೆ. ಇನ್ಫ್ಯಾಕ್ಟ್ ಅದಕ್ಕೆ ಲೇಯರ್ಸ್ ಗಳನ್ನ ಇಟ್ಟು ಅವರೇ ಕ್ಲಾರಿಫೈ ಕೂಡ ಮಾಡ್ತಾರೆ. ಅಂಡ್ ಅಲ್ಲಿಂದ ಇದರ ಎಂಡ್ ಪಾಯಿಂಟ್ ಏನು ಅನ್ನೋದು ಗೊತ್ತಾದ್ರೂ ಅದನ್ನ ತಲುಪೋದಕ್ಕೋಸ್ಕರ ವೆಯ್ಟ್ ಮಾಡ್ತೀವಿ, ಆ ಪ್ರಾಸೆಸ್ ನ ಎಂಜಾಯ್ ಮಾಡ್ತೀವಿ. ಅಂದ್ರೆ ಇದರ ಸ್ಟೋರಿ ಟೆಲ್ಲಿಂಗ್ ಪ್ರಾಸೆಸ್ ಅಷ್ಟು ಎಂಗೇಜಿಂಗ್ ಆಗಿದೆ, ಕೊನೆವರೆಗೂ ಇಂಟ್ರೆಸ್ಟ್ ಅನ್ನ ಹಿಡಿದಿಟ್ಕೊಳ್ಳುತ್ತೆ. ಇನ್ನು ರೈಟಿಂಗ್ ಮತ್ತೆ ಸ್ಕ್ರೀನ್ ಪ್ಲೇ ವಿಚಾರಕ್ಕೆ ಬಂದ್ರೆ, ಡೈರೆಕ್ಟರ್ ಅವ್ರಿಗೆ ಇಲ್ಲಿ 2 ದಾರಿ ಇತ್ತು. ಒಂದು, ಇದನ್ನ ಅಥೆಂಟಿಕ್ ಆಗಿ ಡೆಪ್ತ್ ಅಲ್ಲಿ ವಿಷಯಗಳನ್ನ ತಗೊಂಡು ಹೋಗಿ ಥ್ರಿಲ್ಲರ್ ರೀತಿಯಲ್ಲಿ ಟ್ರೀಟ್ ಮಾಡೋದು, ಅಥವಾ ಥ್ರಿಲ್ಲರ್ ನ ಉಳಿಸ್ಕೊಂಡು ಎಮೋಷನಲ್ ಆಗಿ ಕಥೆನ ಕಟ್ಕೊಡೋದು. ಅಂಡ್ ಅವರು ಎರಡನೇದನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಕೇಸ್ನ ಅದರ ಸುತ್ತ ಇರೋ ಎಲಿಮೆಂಟ್ ಗಳಿಂದ ಟಫ್ ಮಾಡ್ತಾರೆ, ಒಳಗಿಳಿದು ಕಾಂಪ್ಲೆಕ್ಸಿಟಿನ ಬಿಲ್ಡ್ ಮಾಡಿ, ಹಾಗೇನೆ ಅಲ್ಲಿಂದ ಎಮೋಷನ್ಸ್ ನ ಹೊರಗ್ ತೆಗಿತಾ ಹೋಗ್ತಾರೆ. ಸ್ಪೆಷಲಿ ಆ ಸೆಕೆಂಡ್ ಹಾಫ್ ನಲ್ಲಿರೋ ಕೋರ್ಟ್ ಹಾಲ್ ಕನ್ವರ್ಸೇಷನ್ಸ್, ಯಪ್ಪ ಹೆವಿ ಇಂಟೆನ್ಸ್ ಆಗಿತ್ತು. ಟ್ರೈಲರ್ ನೋಡಿದಾಗ ಅಲ್ಲಿ ಪರ್ಫಾರ್ಮೆನ್ಸ್ ಓವರ್ ಡಾಮಿನೇಟ್ ಮಾಡ್ಬೋದೇನೋ, ಓವರ್ ದ ಟಾಪ್ ಆಗ್ಬೋದೇನೋ ಅನ್ನೋ ಭಯ ಇತ್ತು. ಬಟ್ ಫಾರ್ಚುನೇಟ್ಲಿ ಆ ತರ ಆಗಿದ್ದು ತುಂಬಾನೇ ಕಮ್ಮಿ ಜಾಗದಲ್ಲಿ, ಅದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ. ಬಟ್ ಆಲ್ಮೋಸ್ಟ್ ಉಳಿದ ಎಲ್ಲಾ ಕಡೆ ಆ ಸಂದರ್ಭಕ್ಕೆ ಏನು ಬೇಕಿತ್ತಲ್ಲ ಅದೇ ರೀತಿಯಲ್ಲಿ ಅಷ್ಟೇ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಪ್ರತಿಯೊಬ್ಬರಿಂದನೂ. ಅಫ್ಕೋರ್ಸ್ ಹೇಳಿದ್ನಲ್ಲ, ಮೊದಲಿಗೆ ಸ್ವಲ್ಪ ಓವರ್ ಅಂತಾನೆ ಅನ್ಸತ್ತೆ, ಬಟ್ ಆ ಎಮೋಷನ್ಸ್ ಜೊತೆಗೆ ರೆಸೊನೇಟ್ ಆದ್ಮೇಲೆ ಅದು ಸರಿ ಹೋಗುತ್ತೆ. ಅಂಡ್ ಅದರಿಂದ ಇಂಪ್ಯಾಕ್ಟ್ ಕೂಡ ಜಾಸ್ತಿನೇ ಆಗಿದೆ. ಪರ್ಟಿಕ್ಯುಲರ್ಲಿ ಅಜಯ್ ರಾವ್ ಅವರು ಹ್ಯೂಮರಸ್ ಆಗಿರ್ತಾರೆ, ಲೈವ್ಲಿ ಆಗಿ ಕಾಣಿಸ್ಕೋತಾರೆ. ಅಂಡ್ ದೆನ್ ಆ ಕೇಸ್ನ ಎತ್ಕೋತಿದ್ದ ಹಾಗೇನೆ ಟೋಟಲಿ ಒಂದು ಇಂಟೆನ್ಸ್ ಪರ್ಫಾರ್ಮೆನ್ಸ್ ಬರೋದಕ್ಕೆ ಶುರು ಆಗತ್ತೆ ಅವ್ರ ಕಡೆಯಿಂದ. ಹಾಗೇನೆ ಅರ್ಚನಾ ಜೋಯಿಸ್ ಅವರು ಮಗಳಿಗೆ ಇಷ್ಟು ಚಿತ್ರಹಿಂಸೆ ಕೊಟ್ಟಿದ್ದಾರೆ, ಭಯಂಕರ ನೋವಿದೆ. ಸೊ ಆ ತಾಯಿ ಮುಂದೆ ಏನ್ ಮಾಡ್ತಾಳೆ, ನ್ಯಾಯ ಹೇಗೆ ಕೇಳ್ತಾಳೆ, ಆಗಿರೋ ಕ್ರೈಮ್ಗೆ ಹೇಗೆಲ್ಲ ರಿಯಾಕ್ಟ್ ಮಾಡ್ತಾಳೆ, ಲೈಕ್ ಇವೆಲ್ಲದನ್ನ ತುಂಬಾ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ. ಸಖತ್ ಇಷ್ಟ ಆಯ್ತು ಆ ಪರ್ಫಾರ್ಮೆನ್ಸ್. ಇನ್ನು ಲೀಗಲ್ ಆಗಿ ಹೆವಿ ಡೆಪ್ತ್ ಅಲ್ಲಿ ಹೋಗಿಲ್ಲ ಅಂತ ಅಂದ್ರೂ ಇಂಪ್ಯಾಕ್ಟ್ ಕಮ್ಮಿ ಆಗೋದಕ್ಕೆ ಬಿಟ್ಟೇ ಇಲ್ಲ, ಅಷ್ಟು ಇಂಟೆಲಿಜೆಂಟ್ ಆಗಿ ಬರ್ದಿದ್ದಾರೆ. ಸಣ್ಣ ಪುಟ್ಟ ಡೀಟೇಲ್ಸ್ಗೆ ಮಹತ್ವ ಕೊಟ್ಟಿದ್ದಾರೆ. ಅಂಡ್ ಸಾಧ್ಯವಾದ ಕಡೆಗಳಲ್ಲಿ ಕಾಲ್ ಬ್ಯಾಕ್ ನ ಸಹ ಇಟ್ಟಿದ್ದಾರೆ. ಹಾಗೇನೆ ಮ್ಯೂಸಿಕ್ ಅಂಡ್ ಬ್ಯಾಕ್ ಗ್ರೌಂಡ್ ಸ್ಕೋರ್, ಸಿನಿಮಾದ ಕೋರ್ ಪಾಯಿಂಟ್ ಏನು, ಕಥೆಯ ಜೀವಾಳ ಏನು ಅನ್ನೋದನ್ನ ಮ್ಯೂಸಿಷಿಯನ್ ಹೇಮಂತ್ ಅವರು ನೀಟಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಬಿಕಾಸ್ ಸಿನಿಮಾ ಸೀರಿಯಸ್ ಆಗಿ ಓಡ್ತಾ ಇದ್ದಾಗ ಇಂಟೆನ್ಸಿಟಿ ಬಿಲ್ಡ್ ಆಗೋದ್ರ ಜೊತೆಗೇನೆ ಆ ಸಂದರ್ಭನ ಎಲಿವೇಟ್ ಮಾಡಿ ಇಟ್ಬಿಡ್ತಾರೆ. ಹಾಗೇನೆ ಮಧ್ಯೆ ಒಂದಷ್ಟು ಹ್ಯೂಮರ್ಸ್ ಬಂದಾಗ ಸಡನ್ ಆಗಿ ಎಮೋಷನ್ಸ್ ನ ಶಿಫ್ಟ್ ಮಾಡ್ಕೋತಾರೆ ತಮ್ಮ BGM ಇಂದನೆ. ಆಲ್ಸೋ ಹಾಡುಗಳ ವಿಚಾರಕ್ಕೆ ಬಂದ್ರೆ ಅವು ಕೂಡ ಚೆನ್ನಾಗಿದ್ವು, ಆದಷ್ಟು ಸಿಚುವೇಶನಲ್ ಆಗಿ ಎಲ್ಲೂ ಬ್ರೇಕ್ ಹಾಕ್ತೇನೆ ಕಥೆ ಜೊತೆಗೇನೆ ಚೆನ್ನಾಗಿ ಬ್ಲೆಂಡ್ ಆಗಿದೆ. ಇನ್ನು ಇದರ ಹೊರತಾಗಿ ಕ್ಲೈಮ್ಯಾಕ್ಸ್ ಅಲ್ಲಿ ತಗೊಂಡಂತ ಲಿಬರ್ಟಿ, ಅಲ್ಲಿ ಅಜಯ್ ರಾವ್ ಅವರ ಪಾತ್ರಕ್ಕಿದ್ದ ಡೈಲಾಗ್ಸ್ ಎಥಿಕಲಿ ಅಂಡ್ ಮಾರಲಿ ಸಮಾಜದ ಬಗ್ಗೆ, ಸಿಸ್ಟಮ್ ಬಗ್ಗೆ ಕ್ವೆಶನ್ ರೈಸ್ ಮಾಡ್ತಾರೆ. ಅದೇನ್ ಹೊಸ ವಿಷಯ ಆಗಿರ್ಲಿಲ್ಲ, ಬಟ್ ಹೇಳ್ದಂತ ರೀತಿ, ಓವರ್ ಆಲ್ ಎಮೋಷನ್ಸ್ ಸಖತ್ತಾಗಿತ್ತು. ಹಾಗೇನೆ ಡೈರೆಕ್ಟರ್ ಅವರ ಅಪ್ರೋಚ್, ಎಲ್ಲೂ ಎಕ್ಸ್ಟ್ರಾ ಬಿಲ್ಡಪ್ ಇಡ್ದೇನೆ ಅನಾವಶ್ಯಕ ಫೈಟ್ಸ್ ಗಳನ್ನ ಸೇರಿಸ್ತೇನೆ ನ್ಯಾಚುರಲ್ ಆಗಿ ಬರ್ದಿದ್ದಾರೆ. ಇವನ್ ಸ್ಕ್ರೀನ್ ಪ್ಲೇಲೂ ಕೂಡ ಒಳ್ಳೆ ಗ್ರಿಪ್ ಇದೆ, ಟೈಟ್ ಆಗಿಟ್ಟಿದ್ದಾರೆ. ಅಂಡ್ ಯಾವುದೇ ವಿಷಯ ಬಂದ್ರೂ ಅದು ಆ ಕೇಸ್ನ ಸುತ್ತನೆ ಎಕ್ಸಿಸ್ಟ್ ಆಗಿರತ್ತೆ, ಡಿವಿಯೇಟ್ ಆಗಲ್ಲ.
ಆಲ್ಸೋ ಆ ಫ್ರೇಮ್ಗಳು, ಕ್ಲೋಸ್ಅಪ್ ಅಲ್ಲಿ ಸೆರೆ ಹಿಡಿದಿರೋ ರಿಯಾಕ್ಷನ್ಸ್, ರೈಟಿಂಗ್ ಅಲ್ಲೇ ಒಂದು ರೀತಿ ಟೆನ್ಷನ್. ಇನ್ಫ್ಯಾಕ್ಟ್ ಇಡೀ ಸಿನಿಮಾನ ಒಂದೇ ಲೈನ್ ನಲ್ಲಿ ಹೇಗೆ ಡಿಫೈನ್ ಮಾಡಬಹುದು ಅಂದ್ರೆ, ಒಂದು ಕ್ರೈಮ್ ಕೇಸ್ಗೆ ಬೇಕಾಗಿರೋ ಎಲ್ಲಾ ಡೀಟೇಲ್ಸ್ ನ ನೀಟಾಗಿ ಪ್ಯಾಕ್ ಮಾಡಿ ತಮ್ಮ ಉದ್ದೇಶನ ಕನ್ವೆ ಆಗೋ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಎಕ್ಸಲೆಂಟ್ ಅಪ್ರೋಚ್, ಸಖತ್ ಒಳ್ಳೆ ರೈಟಿಂಗ್. ಏಜ್ ಫ್ಯಾಕ್ಟರ್ ಒಂದನ್ನ ಪಕ್ಕಕ್ಕಿಟ್ರೆ ಸೌಜನ್ಯ ಅವರ ಕೇಸೆ ಕಣ್ಮುಂದೆ ಬಂದು ಹೋಗುತ್ತೆ ಸಿನಿಮಾ ನೋಡುವಾಗ, ಅಲ್ಲಿರೋ ಒಂದಷ್ಟು ಡೈಲಾಗ್ಸ್ ಗಳನ್ನ ಕೇಳುವಾಗ. ಇನ್ನು ಇಲ್ಲಿ ನೆಗೆಟಿವ್ಸ್ ಅಂತ ಬಂದ್ರೆ ಅವು ಕಮ್ಮಿನೇ ಇದ್ವು, ಬಟ್ ಜನರಲ್ ಆಗಿ ಎಕ್ಸಿಕ್ಯೂಷನ್ ಮತ್ತಷ್ಟು ಬೆಟರ್ ಆಗ್ಬೋದಾಗಿತ್ತು. ಪರ್ಟಿಕ್ಯುಲರ್ಲಿ ಎಮೋಷನ್ಸ್ ಮಧ್ಯೆ ಒಂದು ಶಿಫ್ಟ್ ಇದೆ, ಸ್ಟೇಜಿಂಗ್ ಇದೆ, ಅದು ಮೊದಲಿಗೆ ಓವರ್ ದ ಟಾಪ್, ಓವರ್ ಆಕ್ಟಿಂಗ್ ಅಂತಾನೆ ಅನ್ಸುತ್ತೆ. ಸೊ ಆ ಫೇಸ್ ಕೆಲವರಿಗೆ ಪ್ರಾಬ್ಲಮ್ಯಾಟಿಕ್ ಆಗ್ಬೋದು, ಬಟ್ ಮುಂದೆ ಹೋದ ಹಾಗೆ, ಪ್ರೊಸೀಡ್ ಆದ ಹಾಗೆ ಆ ಸಂದರ್ಭಕ್ಕೆ, ಆ ಟೋನ್ಗೆ ನಾವೇ ಕನೆಕ್ಟ್ ಆಗ್ಬಿಡ್ತೀವಿ. ಆಲ್ಸೋ ಅಜಯ್ ರಾವ್ ಅವರ ಡೈಲಾಗ್ ಡೆಲಿವರಿ ಕೆಲವು ಕಡೆ ಅದು ಇರಿಟೇಟ್ ಕೂಡ ಮಾಡುತ್ತೆ, ಬಿಕಾಸ್ ತುಂಬಾನೇ ಒತ್ತಿ ಹೇಳಿದ್ದಾರೆ ಡೈಲಾಗ್ ಗಳನ್ನ, ಅಲ್ಲಿ ಫ್ಲೋ ಅನ್ನೋದೇ ಇರ್ಲಿಲ್ಲ. ಸೊ ಆ ಎರಡು ಫ್ಯಾಕ್ಟರ್ ಗಳನ್ನ ಇಂಪ್ರೂವೈಸ್ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಅಂಡ್ ಕೊನೆದಾಗಿ ಇವರು ತಗೊಂಡಿರೋ ಕೇಸ್ ಏನಿದೆ, ಆ ಕಥೆ ಏನಿದೆ, ಅದು ಕೂಡ ನಾವುಗಳು ಆಲ್ರೆಡಿ ನೋಡಿರೋಂಥದ್ದೇ. ಸೊ ಪ್ರೊಸೆಸ್ ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಅಂದ್ರೆ ರುಟೀನ್ ಫ್ಯಾಕ್ಟರ್ ಕೂಡ ಕೆಲವರಿಗೆ ಕಾಡಬಹುದು. ಟೋಟಲ್ ಆಗಿ ಸಿನಿಮಾ ಚೆನ್ನಾಗಿದೆ, ಇಟ್ಸ್ ಅ ಗ್ರೇಟ್ ವಾಚ್. ಪ್ರಮೋಷನಲ್ ಮಟೀರಿಯಲ್ ಗಳನ್ನ ನೋಡಿ, ಇಂಟರ್ವ್ಯೂನಲ್ಲಿ ಹೇಳಿರೋದನ್ನ ಕೇಳಿ ಬರೀ ರಿವ್ಯೂಗೋಸ್ಕರ ಹೋಗಿದ್ದೆ, ಬಟ್ ಸಿನಿಮಾ ನಾನು ಅನ್ಕೊಂಡಿರೋದಕ್ಕಿಂತ ಜಾಸ್ತಿನೇ ವಾಪಸ್ ಕೊಟ್ಟಿ ಕಳಿಸ್ಬಿಡ್ತು. ಇನ್ನು ನನ್ನ ಪ್ರಕಾರ ಕಮ್ ಬ್ಯಾಕ್ ಅಂತೂ ಡೆಫಿನೆಟ್ಲಿ ಆಗಿದೆ, ಬಟ್ ಈಗ ಅದನ್ನ ಆಡಿಯನ್ಸ್ ಹೇಗೆ ರಿಸೀವ್ ಮಾಡ್ಕೋತಾರೆ ಅನ್ನೋದಿದೆಯಲ್ಲ, ಅದೇ ಮುಖ್ಯ ಆಗೋದು. ಸೊ ಕನ್ನಡದಲ್ಲಿ ಬಂದಿರೋ ಒಂದು ಒಳ್ಳೆ ಕೋರ್ಟ್ ರೂಮ್ ಡ್ರಾಮಾ ಮಿಸ್ ಮಾಡ್ದೇನೆ ಖಂಡಿತ ಹೋಗಿ ನೋಡಿ. ರೆಗ್ಯುಲರ್ ಆಗಿರೋ ಕಥೆನೆ ಭಿನ್ನವಾಗಿ ಹಾರ್ಡ್ ಹಿಟ್ಟಿಂಗ್ ಎಮೋಷನ್ಸ್ ನ ಇಟ್ಟು ತೋರಿಸಿದ್ದಾರೆ. ಆಕ್ಚುಲಿ ಈ ತರ ಬರೋದೇ ಕಡಿಮೆ. ಹಾಗೇನೆ ಮುಜುಗರ ಆಗುವಂತ ಯಾವುದೇ ಸೀಕ್ವೆನ್ಸಸ್ ಕೂಡ ಸಿನಿಮಾದಲ್ಲಿ ಇಲ್ಲ. ಸೊ ಫ್ಯಾಮಿಲಿ ಜೊತೆಗೇನೆ ಆರಾಮಾಗಿ ಹೋಗಿ ನೋಡ್ಬೋದು ಅಂತ ಹೇಳ್ತಾ ನಾನ್ ಹೊರಡ್ತಾ ಇದ್ದೀನಿ. ಇನ್ನ ನಿಮ್ಮಲ್ಲಿ ಯಾರಾದ್ರೂ ಆಲ್ರೆಡಿ ಈ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದೇನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ಸ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.